ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪ್ರೇಷನ್ ಸಲುವಾಗಿ 50 MCQಗಳನ್ನು ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಯೂನಿಟ್ನಿಂದ 5 ಪ್ರಶ್ನೆಗಳು ಬಂದೇ ಬರ್ತವೆ, 10 ಅಂಕಗಳು ನಿಮಗೆ ಇಲ್ಲಿ ಸಿಗ್ತವೆ. ಸೊ ಇದಕ್ಕಾಗಿ ನೀವು ಈ ಕಂಪ್ಲೀಟ್ ವಿಡಿಯೋನ ನೋಡಿದ್ರೆ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಎಂಬ ಒಂದು ಐಡಿಯಾ ಸಿಗ್ತಾ ಇದೆ. ಸೊ ಅದೇ ರೀತಿ ಕರ್ನಾಟಕ ಸೆಟ್ 2023 ಪೇಪರ್ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಈ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ಕೊಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಆನ್ಸರ್ಸ್ ಕೊಡ್ತಾ ಇದ್ದೀವಿ, ನೋಟ್ಸನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡನ್ನೂ ಸಿಗ್ತಾ ಇದೆ. ಇಲ್ಲಿ ಫೀಸ್ ಬಂದುಬಿಟ್ಟು ಕೇವಲ 2000 ರೂಪೀಸ್ ಇರುತ್ತೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ನೀವು ರಿಜಿಸ್ಟರ್ ಮಾಡ್ಕೊಂಡ ನಂತರ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KSET 2023 ಪೇಪರ್ 1 ಅಂತ ನೀವೇನಾದರೂ ಸರ್ಚ್ ಮಾಡಿದ್ದೆ ಆದರೆ ಈ ಒಂದು ಕೋರ್ಸ್ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಎಲ್ಲ ಕಂಟೆಂಟ್ ಕೂಡ ನಿಮಗೆ ವಿಸಿಬಲ್ ಆಗುತ್ತೆ. ನಂತರ ನೀವು ಬೈ ನೌ ಮೇಲೆ ಕ್ಲಿಕ್ ಮಾಡಿ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಈಸ್ ರ್ಯಾಮ್ ಈಸ್ ಪ್ಲೇಸ್ಡ್ ಆನ್. ರ್ಯಾಮನ್ನು ಯಾವುದರಲ್ಲಿ ಇರಿಸಲಾಗುತ್ತೆ? ಆಪ್ಷನ್ ಎ ಹಾರ್ಡ್ ಡಿಸ್ಕ್, ಆಪ್ಷನ್ ಬಿ ಎಕ್ಸ್ಟೆನ್ಷನ್ ಬೋರ್ಡ್, ಆಪ್ಷನ್ ಸಿ ಮದರ್ ಬೋರ್ಡ್, ಆಪ್ಷನ್ ಡಿ USB. Yes, here RAM is placed on motherboard. So option C is the right answer. Yes, all of you please remember RAM is placed on the motherboard. So RAM, it is located in motherboard. It stands for random access memory. And motherboard, it is a printed circuit board and foundation of a computer. This we know. And it allocates power and allows communication to the CPU, RAM and other computer components. Question number 2. Following are the statements regarding file transfer protocol. Choose the correct statements. So file transfer protocol FTP ಬಗ್ಗೆ ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಸರಿಯಾಗಿದೆ ಎಂಬುದನ್ನು ನಾವು ಇಲ್ಲಿ ಟಿಕ್ ಮಾಡಬೇಕು. A. It is used to access the World Wide Web. B. It is used to download the data from file servers. C. It is used for very small files. D. Files are transferred from one device to another device. So 4 options are given here. The right answer is option A is correct here. A and B. Option 1 is correct. FTP, it is used to access the World Wide Web. So www ಅಂತ ಹೇಳ್ತೀವಿ. ಇಂಟರ್ನೆಟನ್ನು ಆಕ್ಸೆಸ್ ಮಾಡಲು FTPಯನ್ನು ಬಳಕೆ ಮಾಡ್ತೀವಿ. ಇಟ್ ಈಸ್ ಯೂಸ್ ಟು ಡೌನ್ಲೋಡ್ ಡೇಟಾ ಫ್ರಮ್ ಫೈಲ್ ಸರ್ವರ್ಸ್. ಸೊ ಸರ್ವರ್ಗಳಿಂದ ನಮಗೆ ಬೇಕಾದ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಾವು FTPಯನ್ನು ಬಳಕೆ ಮಾಡ್ತೀವಿ. ಎ ಮತ್ತು ಬಿ ಇಲ್ಲಿ ಎರಡು ಕೂಡ ಸರಿಯಾಗಿವೆ. ಕ್ವೆಶನ್ ನಂಬರ್ 3. Given below are two statements. Statement 1, .doc ಅಂದರೆ document file. It is a common file type for text documents. Statement 2, .jpg means joint photographic expert group file. It is a common file for video files. In light of the above statement, choose the correct answer from the options given below. ಸೊ ಮೇಲೆ ಕೊಟ್ಟಿರೋ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಸರಿಯಾದ ಸ್ಟೇಟ್ಮೆಂಟನ್ನು ನಾವು ಇಲ್ಲಿ ಕಂಡುಹಿಡಿಬೇಕಾಗ್ತಾ ಇದೆ. .doc ಏನಿದೆ, ಇದು ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ಗೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಯಾವುದೇ ಡಾಕ್ಯುಮೆಂಟನ್ನು ಸೇವ್ ಮಾಡುವಾಗ ಅಲ್ಲಿ ಕೊನೆಗೆ .doc ವರ್ಡ್ ಫೈಲನ್ನು ಸೇವ್ ಮಾಡುವಾಗ ಕೊನೆಗೆ .doc ಅಂತ ಬರುತ್ತೆ. ಸೊ ಅದೇ ರೀತಿ .jpg ಅಂತ ಬಂದರೆ ಇದು ವಿಡಿಯೋ ಫೈಲ್ಗೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಸರಳವಾದ ಪ್ರಶ್ನೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸ್ಟೇಟ್ಮೆಂಟ್ 1 ಏನಾಗಿದೆ, ಸರಿಯಾಗಿದೆ. ಸ್ಟೇಟ್ಮೆಂಟ್ 1 is to .doc, it is for text file, and statement 2 is wrong here because .jpg it is for photos, for graphics. ಸೊ ಇಲ್ಲಿ .jpg ಏನಿದೆಲ್ಲ ಇದನ್ನು ಫೋಟೋಸ್ಗಳನ್ನು ಸೇವ್ ಮಾಡಲು .jpg ಅಂತ ಬರುತ್ತೆ, ವಿಡಿಯೋಗಲ್ಲ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. ಸ್ಟೇಟ್ಮೆಂಟ್ 1 is true but statement 2 is false. So .doc document files are Microsoft Word document files. They are used to store and share the text documents such as letters, report, presentations. For all this purpose, .doc is used. JPG, it is used for image files. They are used to store, share images, photographs, drawings, diagrams, etc. Question number 4. Given below are two statements regarding the router. Statement 1, it enables data packets to be routed between different networks. Statement 2, it works in the data link layer. In light of the above statement, choose the correct answer. So ಇಲ್ಲಿ ರೂಟರ್ ಬಗ್ಗೆ ಎರಡು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ರೂಟರ್, it enables data packets to be routed between different networks. Statement 2, it works in the data link layer. The right answer is option 4. Statement 1 is false but statement 2 is true. ಇಲ್ಲಿ it works in data link layer ಇದು ಸರಿಯಾಗಿದೆ. It enables data packets to be routed between different networks. ಇದೇನಾಗಿದೆ, ಇಲ್ಲಿ ರಾಂಗ್ ಆಗಿದೆ.
Question number 5. Which component of a computer is responsible for managing and controlling data storage devices such as hard disk drive and state solid drives? ಹಾರ್ಡ್ ಡಿಸ್ಕ್ ಡ್ರೈವ್ಗಳು ಮತ್ತು ಘನಸ್ಥಿತಿಯ ಡ್ರೈವ್ಗಳಂತಹ ಡೇಟಾ ಶೇಖರಣಾ ಸಾಧನಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಕಂಪ್ಯೂಟರ್ ಯಾವ ಘಟಕ ಕಾರಣವಾಗಿದೆ? ಆಪ್ಷನ್ ಎ ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಪ್ಷನ್ ಬಿ ಸಿ ಪಿ ಯು ಮೀನ್ಸ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಆಪ್ಷನ್ ಸಿ ಜಿ ಪಿ ಯು ಮೀನ್ಸ್ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, ಆಪ್ಷನ್ ಡಿ ಎಚ್ ಡಿ ಡಿ ಕಂಟ್ರೋಲರ್ ಹಾರ್ಡ್ ಡಿಸ್ಕ್ ಡ್ರೈವ್ ಕಂಟ್ರೋಲರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಹಾರ್ಡ್ ಡಿಸ್ಕ್ ಡ್ರೈವ್ ಕಂಟ್ರೋಲರ್. So hard disk drive controller, it is responsible for managing and controlling data storage devices such as hard disk drive or solid state drives. Question number 6. Firewalls are used to protect a communication network against unauthorized attacks, virus attacks, data driven attacks, fire attacks. ಸಂವಹನ ಜಾಲವನ್ನು ರಕ್ಷಿಸಲು ಫೈರ್ವಾಲ್ಗಳನ್ನು ಏಕೆ ಬಳಸ್ತಾ ಇದ್ದೀವಿ? ಸೊ ಫೈರ್ವಾಲ್ ಆರ್ ಯೂಸ್ಡ್ ಟು protect a computer with unauthorized attack. Option A is correct. Question number 7. HTML is basically used to design. ಸೊ ಎಚ್ ಟಿ ಎಮ್ ಎಲನ್ನು ಮೂಲತಃ ಯಾವುದಕ್ಕಾಗಿ ಬಳಕೆ ಮಾಡ್ತಾ ಇದ್ದೀವಿ? ವೆಬ್ ಪೇಜ್, ವೆಬ್ಸೈಟ್, ಗ್ರಾಫಿಕ್ಸ್, ಟೇಬಲ್ ಆ್ಯಂಡ್ ಫ್ರೇಮ್ಸ್. ಸೊ ಹಿಯರ್ ಎಚ್ ಟಿ ಎಮ್ ಎಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್, ಇಟ್ ಈಸ್ ಯೂಸ್ಡ್ ಟು ಡಿಸೈನ್ ವೆಬ್ಸೈಟ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಹಿಯರ್. ಸೊ ವೆಬ್ಸೈಟ್ಗಳನ್ನು ಬಳಕೆ ಮಾಡಲು ನಾವು ಎಚ್ ಟಿ ಎಮ್ ಎಲನ್ನು ಬಳಸ್ತೀವಿ. Question number 8. Which of the following pairs shows an internet service and its corresponding protocol incorrectly matched? ಸೊ ಇಲ್ಲಿ ಏನು ಮಾಡಿದ್ದಾರೆ, ಇಂಟರ್ನೆಟ್ ಸರ್ವಿಸ್ ಮತ್ತು ಪ್ರೋಟೋಕಾಲ್ಗಳನ್ನು ನೀಡಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿದೆ? ಟೆಲ್ನೆಟ್ ಟಿ ಸಿ ಪಿ, ಎಚ್ ಟಿ ಟಿ ಪಿ ಡಿ ಎನ್ ಎಸ್, ಡಿ ಎಚ್ ಸಿ ಪಿ ಯು ಡಿ ಪಿ, ಎಫ್ ಟಿ ಪಿ ಟಿ ಸಿ ಪಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ರಾಂಗ್ ಹಿಯರ್. ಎಚ್ ಟಿ ಟಿ ಪಿ ಡಿ ಎನ್ ಎಸ್ ಇದು ಏನಾಗಿದೆ, ಇಲ್ಲಿ ತಪ್ಪಾಗಿದೆ. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. So DNS, it stands for Domain Name System. It is a system that translates domain names into IP addresses. And HTTP Hypertext Transfer Protocol. It is a protocol used to transfer hypertext documents such as web pages over the internet. Question number 9. First cyber law which provides the legal infrastructure for e-commerce in India is. ಭಾರತದಲ್ಲಿ ಇ ಕಾಮರ್ಸ್ಗೆ ಕಾನೂನು ಮೂಲಸೌಕರ್ಯವನ್ನು ಒದಗಿಸುವ ಮೊದಲ ಸೈಬರ್ ಲಾ ಯಾವುದು? The Information Technology Act 1996, the Information Technology Act 2000, the Information Technology Act 1998, the Information Technology Act 1990. Here the correct answer for this question is option B, the Information Technology Act 2000. Option B is correct. The Information Technology Act 2000, it is the first cyber law in India. It was first cyber law that provides the legal infrastructure for e-commerce in India. The Information Technology Act 2000, it was enacted on 9th June 2000. The Information Technology Act 2000 came into effect on 17th October 2000. And it has 94 sections divided into 13 chapters and 4 schedules. Question number 10. Which of the following pairs of acronym and its expanded form is incorrectly matched? ಸೊ ಇಲ್ಲಿ ಅಕ್ರಾನಿಮ್ ಮತ್ತು ಎಕ್ಸ್ಪ್ಯಾಂಡೆಡ್ ಫಾರ್ಮನ್ನು ಕೊಟ್ಟಿದ್ದಾರೆ. ಯಾವುದು ತಪ್ಪಾಗಿದೆ? OLED, Organic Light Emitting Diode, Radar, Radio Detection and Ranging, Laser, Light Amplification by Stimulated Emission of Radiation, JPEG, Joint Photographic Expert Group. The correct answer is option D, JPG, Joint Photographic Expert Group. This is incorrectly matched here. Remaining all are correct. So because JPG, Joint Photographic Expert Group, it is not export. So option D is correct. Question number 11. An ASCII, it is a character encoding scheme that is employed by personal computers in order to represent various characters, numbers and control keys that the computer user selects on the keyboard. ASCII, it stands for American Standard Code for Information Interchange, American Standard Code for Intelligent Information, American Standard Code for Information Integrity, American Standard Code for Isolated Information. The correct answer is option A. ASCII stands for American Standard Code for Information Interchange. Option A is correct. Question number 12. DVD technology uses an optical media to store the digital data. DVD, it is an acronym for
DVD ತಂತ್ರಜ್ಞಾನ ಡಿಜಿಟಲ್ ಡೇಟಾವನ್ನು ಸಂಗ್ರಹಿಸಲು ಆಪ್ಟಿಕಲ್ ಮಾಧ್ಯಮವನ್ನು ಬಳಸ್ತಾ ಇದೆ. DVD ಇದರ ಸಂಕ್ಷಿಪ್ತ ರೂಪ ಏನು? ಡಿಜಿಟಲ್ ವೆಕ್ಟರ್ ಡಿಸ್ಕ್, ಡಿಜಿಟಲ್ ವಾಲ್ಯೂಮ್ ಡಿಸ್ಕ್, ಡಿಜಿಟಲ್ ವರ್ಸಟೈಲ್ ಡಿಸ್ಕ್, ಡಿಜಿಟಲ್ ವಿಜುವಲೈಸೇಷನ್ ಡಿಸ್ಕ್. The right answer is option C. DVD stands for digital versatile disk. Question number 13. In web search, finding a large number of documents with very little relevant information, it is termed as. ವೆಬ್ ಹುಡುಕಾಟದಲ್ಲಿ ಕಡಿಮೆ ಸಂಬಂಧಿತ ಮಾಹಿತಿಯೊಂದಿಗೆ ಹೆಚ್ಚಿನ ಸಂಖ್ಯೆಯ ಡಾಕ್ಯುಮೆಂಟ್ಗಳನ್ನು ಹುಡುಕುವುದಕ್ಕೆ ಏನಂತ ಕರಿತಾ ಇದ್ದೀವಿ? ಪುವರ್ ರಿಕಾಲ್, ವೆಬ್ ಕ್ರಾಲ್, ಪುವರ್ ಪ್ರಿಸಿಷನ್ ರೇಟ್, ಪುವರ್ ವೆಬ್ ರೆಸ್ಪಾನ್ಸ್. The correct answer for this question is option B, web crawl. Question number 14. Given below are two statements. Statement 1, cache memory is faster than the random access memory. Statement 2, random access memory is closer to the processor than cache memory. In light of the above statement, choose the most appropriate answer from the options given below. So 4 options are given here. The right answer is option C. Statement 1 is correct, but statement 2 is incorrect. So cache memory is faster than RAM, it is correct. Second one, random access memory is closer to the processor than cache memory. This is wrong here. So statement 2 ಏನಾಗಿದೆ? ತಪ್ಪಾಗಿದೆ. Question number 15. Which of the following are tasks of web browser? ಇಲ್ಲಿ ವೆಬ್ ಬ್ರೌಸರ್ನ ಕಾರ್ಯಗಳು ಯಾವುವು? ಆಪ್ಷನ್ ಎ ರೆಂಡರಿಂಗ್ HTML, CSS and JavaScript. B executing server side database operations, providing an interface for users to interact with web content. 4 options are given. The right answer is option C. A and C are correct. Rendering HTML, CSS and JavaScript, providing an interface for users to interact with web content. These are correct. A web browser, it is a software application that allows user to access and view websites. It does this by retrieving web pages from web servers and displaying them on the user's device. Question number 16. Which of the following file format is not a video file format? ಕೆಳಗಿನವುಗಳಲ್ಲಿ ಯಾವ ಒಂದು ಫೈಲ್ ಫಾರ್ಮ್ಯಾಟ್ ವಿಡಿಯೋ ಫೈಲ್ ಫಾರ್ಮ್ಯಾಟ್ ಆಗಿಲ್ಲ? ಆಪ್ಷನ್ ಎ AVI, ಆಪ್ಷನ್ ಬಿ MOV, ಆಪ್ಷನ್ ಸಿ MP4, ಆಪ್ಷನ್ ಡಿ JPG. The correct answer is option D, JPG, because it is a image format. Question number 17. What is blog? Blog andre enu? Option A online music, option B intranet, option C a personal or corporate website in the form of an online journal, option D a personal or corporate Google search. So blog means it is a personal or corporate website in the form of an online journal. Option C is correct. Question number 18. Corel Draw, it is a popular. Corel Draw ಏನಾಗಿದೆ? Option A illustration program, programming language, text program, none of the above. So Corel Draw, it is an illustration program. So option A is correct here. Question number 19. The speed of the processor of a computer is measured in. ಕಂಪ್ಯೂಟರ್ನ ಪ್ರೊಸೆಸರ್ನ ವೇಗವನ್ನು ಯಾವುದರಲ್ಲಿ ಅಳಿತಾ ಇದ್ದೀವಿ? ಗಿಗಾ ಹರ್ಟ್ಸ್, ಬಾಡ್, BPS, MIPS. The correct answer is option A, gigahertz. So clock speed, it is the significant way to measure the performance of processor. CPU processes many instructions from different programs every second. The clock speed measures the number of cycles your CPU executes per second, which is measured in gigahertz. Question number 20. The main two components of CPU are. CPU ನ ಎರಡು ಮುಖ್ಯ ಘಟಕಗಳು: control unit and ALU, ALU and bus, control unit and register, registers and main memory. The correct answer is option A, control unit and ALU. Question number 21. The ability to read and write each piece of information in a storage device in approximately the same length of time of its location is. ಶೇಖರಣಾ ಸಾಧನದಲ್ಲಿನ ಪ್ರತಿಯೊಂದು ಮಾಹಿತಿಯನ್ನು ಅದರ ಸ್ಥಳದ ಸರಿಸುಮಾರು ಅದೇ ಸಮಯದಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಡ್ಯಾಶ್ ಆಗಿದೆ. ಸಿಕ್ವೆನ್ಷಿಯಲ್ ಆಕ್ಸೆಸ್, ರಾಸ್ಟರ್ ಸ್ಕ್ಯಾನ್, ಸರ್ಚ್, ರ್ಯಾಂಡಮ್ ಆಕ್ಸೆಸ್. It is known as the random access. Option D is correct. So in computer science, random access, it is the capability to have access to any item from a given population of elements at random. Question number 22. Which of the following is not a computer language? ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಭಾಷೆ ಆಗಿಲ್ಲ? Pascal, Unix, Fortran, COBOL. The correct answer is option B, Unix. Unix, it is not a computer language. Unix ಇದು ಕಂಪ್ಯೂಟರ್ನ ಭಾಷೆ ಅಲ್ಲ.
Question number 23. Which operating system is used by the Apple computer system? ಸೊ ಆ್ಯಪಲ್ ಕಂಪ್ಯೂಟರ್ ಸಿಸ್ಟಮ್ಸ್ ಯಾವ ಆಪ್ರೇಟಿಂಗ್ ಸಿಸ್ಟಮನ್ನು ಬಳಸ್ತಾ ಇದೆ? ಲಿನಕ್ಸ್, ವಿಂಡೋಸ್, ಸೋಲಾರಿಸ್, ಮ್ಯಾಕ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮ್ಯಾಕ್. So Mac OS, it is powerful operating system that offers similar features and services to Windows and Linux. So the Macintosh operating system. So it is an operating system developed by Apple Inc. And it was first published in 1984. So Apple, it is a American based company located in California. Question number 24. Given below are two statements. Statement 1, compilers are software. Statement 2, touchscreen monitors are input and output devices. So choose the most appropriate answer. Which the statements are correct here? The right answer is option A. Both statement 1 and statement 2 are correct here. Compilers are software. Idu kuda correct agide. Touchscreen monitors are inputs and also output devices. Both are correct. Question number 25. Identify the incorrect pair from the following. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ. ಆಪ್ಷನ್ ಎ JPG ಗ್ರಾಫಿಕ್ ಫೈಲ್, .ttf ವರ್ಡ್ ಟೆಕ್ಸ್ಟ್ ಫೈಲ್, .wav ಆಡಿಯೋ ಫೈಲ್, .exe ಎಕ್ಸಿಕ್ಯೂಟೇಬಲ್ ಫೈಲ್. The correct answer is option B is wrongly matched. .ttf word file, word text file. This is wrong here. So it is correct answer because word text file, the right answer is .doc. So here some formats are given, file formats are given. Microsoft Word .doc, portable document format .pdf, Microsoft Word document .docx, then portable network graphics .png, PowerPoint .pp. 26. What is important in ICT supported teaching learning strategies? ICT ಬೆಂಬಲಿತ ಬೋಧನಾ ಕಲಿಕಾ ತಂತ್ರಗಳಲ್ಲಿ ಮುಖ್ಯವಾದದ್ದು ಯಾವುದು? ಆಪ್ಷನ್ ಎ ಅನಿಮೇಷನ್ ಟೆಕ್ನಿಕ್, ಆಪ್ಷನ್ ಬಿ ಅಸೆಸ್ಮೆಂಟ್ ಪ್ಲಾನ್, ಆಪ್ಷನ್ ಸಿ ಕ್ಲಿಯರ್ ಆಬ್ಜೆಕ್ಟಿವ್ಸ್, ಆಪ್ಷನ್ ಡಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. The correct answer is option D, clear instructions. Question number 27. Which of the following hardware was used by the first generation computers? ಮೊದಲ ತಲೆಮಾರಿನ ಕಂಪ್ಯೂಟರು ಈ ಕೆಳಗಿನಲ್ಲಿ ಯಾವ ಯಂತ್ರಾಂಶವನ್ನು ಬಳಸಿದವು? ಟ್ರಾನ್ಸಿಸ್ಟರ್ಸ್, ವ್ಯಾಕ್ಯೂಮ್ ಟ್ಯೂಬ್ಸ್, VLSI, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. The correct answer is option B, vacuum tubes. So first generation computers used vacuum tubes for security and magnetic drums for memory. These were very expensive, large in size, slow in process, and had less storage capacity. Question number 28. What is HTTP 404? An error message indicating server not found, an error message indicating moved permanently, an error message indicating forbidden, option D, an error message indicating server found. So HTTP 404 means an error message indicating that server not found. Option A is correct. Question number 29. Which among the following is not a security or privacy risk? ಕೆಳಗಿನವುಗಳಲ್ಲಿ ಯಾವುದು ಭದ್ರತೆ ಅಥವಾ ಗೌಪ್ಯತೆಯ ಅಪಾಯವಲ್ಲ? ಸ್ಪ್ಯಾಮ್, ವೈರಸ್, ಹ್ಯಾಕಿಂಗ್, ಫಿಶಿಂಗ್. The correct answer is option A, spam. Question number 30. Who had discovered the Boolean algebra? ಬೂಲಿಯನ್ ಅಲ್ಜಿಬ್ರಾನ್ನ ಕಂಡುಹಿಡಿದವರು ಯಾರು? ಜಾರ್ಜ್ ಬೂಲೆ, ಚಾರ್ಲ್ಸ್ ಬ್ಯಾಬೇಜ್, ಅಗಸ್ಟ್ ಅಡಾ ಬೈರನ್, ಹರ್ಮನ್ ಹೊಲೆಟ್ಲಿತ್. Correct answer is option A, George Boole had discovered the Boolean algebra. Question number 31. The combination of computing, telecommunication and media in a digital atmosphere is referred to as. ಡಿಜಿಟಲ್ ವಾತಾವರಣದಲ್ಲಿ ಕಂಪ್ಯೂಟಿಂಗ್, ದೂರ ಸಂಪರ್ಕ ಮತ್ತು ಮಾಧ್ಯಮದ ಸಂಯೋಜನೆಯನ್ನು ಏನಂತ ಕರಿತಾ ಇದ್ದೀವಿ? ಆನ್ಲೈನ್ ಕಮ್ಯುನಿಕೇಷನ್, ಇಂಟಿಗ್ರೇಟೆಡ್ ಮೀಡಿಯಾ, ಡಿಜಿಟಲ್ ಕಂಬೈನ್, ಕನ್ವರ್ಜೆನ್ಸ್. ಎಸ್, ಇಟ್ ಈಸ್ ನೋನ್ ಆಸ್ ದಿ ಕನ್ವರ್ಜೆನ್ಸ್. ಆಪ್ಷನ್ ಡಿ ಈಸ್ ಕರೆಕ್ಟ್. So convergence, it refers to the coming together to gradually from something similar. It is a process by which telecommunication, information technology and media sectors that originally operated largely independent of one another all are going together. Question number 32. Community radio, it is a type of radio service that caters to the interest of local audience, education, entertainment, news. ಸಮುದಾಯ ರೇಡಿಯೋ ಎನ್ನುವುದು ಒಂದು ರೀತಿಯ ರೇಡಿಯೋ ಸೇವೆಯಾಗಿದ್ದು ಯಾರ ಹಿತಾಸಕ್ತಿಗಳನ್ನು ಪೂರೈಸ್ತಾ ಇದೆ? ಸ್ಥಳೀಯ ಪ್ರೇಕ್ಷಕರು, ಶಿಕ್ಷಣ, ಮನರಂಜನೆ, ಸುದ್ದಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ, ಲೋಕಲ್ ಆಡಿಯನ್ಸ್, ಸ್ಥಳೀಯ ಪ್ರೇಕ್ಷಕರು. Question number 33. Which of the following is the only flash memory?
ಕೆಳಗಿನಲ್ಲಿ ಯಾವುದು ಫ್ಲ್ಯಾಶ್ ಮೆಮೊರಿ ಆಗಿದೆ? ರ್ಯಾಮ್, ಇ ಪ್ರೋಮ್, ಪ್ರೋಮ್, ಇ ಪ್ರೋಮ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇ ಪ್ರೋಮ್. So flash memory, it is an electronic non-volatile computer memory storage medium that can be electronically erased and reprogrammed. Question number 34. In the context of email, what is spam? Spam andre enu? Option A, the act of overloading an email server by using denial of service attacks. Option B, email messages that are infected with viruses. Option C, a large quantity of messages that do not reach the recipient. Option D, unsolicited advertising sent to a large number of recipients. So spam means unsolicited advertising sent to a large number of recipients. ಸೊ ಇಲ್ಲಿ ಸ್ಪ್ಯಾಮ್ ಅಂತಂದರೆ ಅಪೇಕ್ಷಿಸಿದ ಜಾಹೀರಾತನ್ನು ಹೆಚ್ಚಿನ ಸಂಖ್ಯೆಯ ಜನರಿಗೆ ಕಳುಹಿಸುವುದಾಗಿದೆ. ಕ್ವೆಶ್ಚನ್ ನಂಬರ್ 35. ಸಿಮ್ ಸ್ಟ್ಯಾಂಡ್ಸ್ ಫಾರ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್, ಸೀರಿಯಲ್ ಇನ್ಪುಟ್ ಮೆಮೊರಿ ಮಾಡ್ಯೂಲ್, ಸಿಂಕ್ರನಸ್ ಇನ್ ಮೆಮೊರಿ ಮಾಡ್ಯೂಲ್, ಸಿಂಕ್ರನಸ್ ಇನ್ಪುಟ್ ಮೆಮೊರಿ ಮಾಡ್ಯೂಲ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಇಸ್ ಸಿಂಗಲ್ ಇನ್ಲೈನ್ ಮೆಮೊರಿ ಮಾಡ್ಯೂಲ್. SIM, single inline memory module, it is a type of memory module containing random access memory used in computers from the early 1980s to late 1990s. Question number 36. Which of the following statements are true with regard to the websites? ವೆಬ್ಸೈಟ್ಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? Statement P. A blog is a website that consists of posts in reverse chronological order. Statement Q. A wiki is a website that is designed to allow the people to collaborate easily. The correct answer is option C. Both P and Q are correct. Question number 37. The XML stands for XML ಅಂತಂದರೆ extensive markup language, external makeup language, external markup logic, external magnitude language. The correct answer is option A. Extensible markup language. Option A is correct. XML stands for extensible markup language. A markup language, it is a set of codes or tags that describes the text in digital document. The most famous markup language is HTML, hypertext markup language. Question number 38. Which of the following statements regarding ICT are true? ICT ಪದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿವೆ? P. A digital divide is an economic and social equality with regard to access to use of or impact of ICT. Statement Q. ICT help in international development by bridging the digital divide and providing equitable access to technologies. The correct answer is option B. Q is the correct answer. Option P statement is wrong here. Question number 39. The standard size of IP address is IP ವ್ಯಾಸದ ಪ್ರಮಾಣಿತ ಗಾತ್ರ 16 bits, 32 bits, 48 bits, 64 bits. The correct answer is option B. IP address, it is a 32 bits in size. So to your computer, an IP address, it is a 32 bit number subdivided into 4 parts. So it will be having 4 parts with 32 bits. Question number 40. The algorithm is basically, algorithm antandre a solution of a program, random idea about a program, the logical flow of a program, none of the above. The correct answer is option C. Algorithm, it is a random idea about a program. Question number 41. With regard to a word processing software, the process of combining static information in a publication together with variable information in a data source to create one merged publication is called. ವರ್ಡ್ ಪ್ರೊಸೆಸಿಂಗ್ ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ಒಂದು ವಿಲೀನಗೊಂಡ ಪ್ರಕಟಣೆಯನ್ನು ರಚಿಸಲು ಡೇಟಾ ಮೂಲದಲ್ಲಿನ ವೇರಿಯೇಬಲ್ ಮಾಹಿತಿಯೊಂದಿಗೆ ಪ್ರಕಟಣೆಯಲ್ಲಿನ ಸ್ಥಿರ ಮಾಹಿತಿಯನ್ನು ಸಂಯೋಜಿಸುವ ಪ್ರಕ್ರಿಯೆಯನ್ನು ಏನಂತ ಕರಿತಾ ಇದ್ದೀವಿ? ಇಲೆಕ್ಟ್ರಾನಿಕ್ ಮೇಲ್, ಡೇಟಾ ಸೋರ್ಸಿಂಗ್, ಮೇಲ್ ಮರ್ಜ್, ಸ್ಪ್ಯಾಮ್ ಮೇಲ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮೇಲ್ ಮರ್ಜ್. Mail merge consists of combining mail and letters and pre-addressed envelopes or mailing labels for mass mailings from a form letter. Question number 42. With regard to email, what does BCC mean? Email ಗೆ ಸಂಬಂಧಿಸಿದಂತೆ BCC, blind carbon copy ಅಂದ್ರೆ ಏನು? 4 options are given. The right answer is option B, blind carbon copy. The user specified in the BCC feed will get the email and see the addresses in the to and CC fields. Option B is correct.
Question number 43. Video transmission over the internet that looks like delayed live casting is called. ಅಂತರ್ಜಾಲದಲ್ಲಿ ವಿಡಿಯೋ ಪ್ರಸಾರವನ್ನು ವಿಳಂಬವಾದಂತೆ ಕಾಣುವ ಲೈವ್ ಕಾಸ್ಟಿಂಗ್ಗೆ ಏನಂತ ಕರಿತೀವಿ? ವರ್ಚುವಲ್ ವಿಡಿಯೋ, ಡೈರೆಕ್ಟ್ ಬ್ರಾಡ್ಕಾಸ್ಟ್, ವಿಡಿಯೋ ಶಿಫ್ಟ್, ರಿಯಲ್ ಟೈಮ್ ವಿಡಿಯೋ. The right answer is it is known as the real time video. Option D is correct. Question number 44. In a computer, if 8 bits are used to specify address in memory, the total number of addresses will be. ಕಂಪ್ಯೂಟರ್ ಮೆಮೊರಿಯಲ್ಲಿ ವಿಳಾಸವನ್ನು ನಿರ್ದಿಷ್ಟಪಡಿಸಲು 8 ಬಿಟ್ಗಳನ್ನು ಬಳಸಿದರೆ ಒಟ್ಟು ವಿಳಾಸಗಳ ಸಂಖ್ಯೆ. Yes, if 8 bits are used to specify address in memory, the total number of addresses will be 256. Option B is correct. Question number 45. An email address is composed of email address 2 parts, 3 parts, 4 parts, 5 parts. Yes, email address will be having 2 parts. ಎರಡು ಭಾಗಗಳನ್ನು ಹೊಂದಿರುತ್ತೆ. The general format of an email address is local part at domain and a specific example is jsmith@example.com. 2 parts will be there. Question number 46. CorelDRAW, it is a popular illustration program, programming language, text program, none of the above. Yes, CorelDRAW, it is an illustration program. Option A is correct. So CorelDRAW, it is a vector based designing software that is used for creating logos, flexes, brochures, invitation cards, etc. Question number 47. Firewalls are used to protect a communication network against unauthorized attacks, virus attacks, data driven attacks, fire attacks. The correct answer is option A, unauthorized attacks. Question number 48. In web search, finding a large number of documents with very little relevant information is termed as poor recall, web crawl, poor precision rate, poor web response. The right answer is web crawl. So option B is correct here, not option A. Option B is correct. I think this question is repeated. Question number 49. Which of the following ISP is free of cost? ಯಾವ ಒಂದು ISP ಫ್ರೀ ಇದೆ? ಕಂಪ್ಯೂಸರ್, AOL, ನೆಟ್ ಝೀರೋ, ನನ್ ಆಫ್ ದಿ ಅಬವ್. So net zero, it is available at free of cost. So net zero, it is an internet service provider based in Woodland Hills, Los Angeles, California. Question number 50. Which of the following terms applies to all the web pages for amazon.com? amazon.com ನ ಎಲ್ಲ ವೆಬ್ ಪುಟಗಳಿಗೆ ಈ ಕೆಳಗಿನ ಯಾವ ಪದಗಳು ಅನ್ವಯಿಸ್ತಾ ಇವೆ? ಟಾಪ್ ಲೆವೆಲ್ ಡೊಮೇನ್, ವೆಬ್ಸೈಟ್, ವೆಬ್ಸೈಟ್ ಅಡ್ರೆಸ್, ವೆಬ್ ಡೊಮೇನ್. The right answer is option B, website. Okay friends, this is about our today's session. If you are preparing for Karnataka SET 2023 for paper 1 preparation, we are providing theory lectures, MCQ lectures, practice MCQ set, 50 mock test, PYQs with answers, notes in English and Kannada only at ₹2000. To join this, you can download Global Online app from the Play Store. Register yourself. In search for courses, you can search KSET 2023 paper 1. The course will be visible to you. Then you can join. Yes, I wish all the best to all.